ಆತ್ಮೀಯ ಕೇಳುಗರೆ, ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಯುವ ಜನತೆಯ ಉದ್ಯೋಗದ ಅವಕಾಶಗಳ ಕುರಿತು ಬೆಂಗಳೂರಿನ ಇಗ್ನೈಟ್ ಎಐ ಲ್ಯಾಬ್ನ ಮುಖ್ಯಸ್ಥರಾದ ಎನ್ಜಿ ಕಿರಣ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಯುವಜನರಲ್ಲಿ ನಡೀತಾ ಇರತಕ್ಕಂತಹ ಇತ್ತೀಚಿನ ವಿದ್ಯಮಾನಗಳು ಮತ್ತು ಅವರ ಒಂದು ಜೀವನ ಶೈಲಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈಗ ಒಂದು 20 ವರ್ಷದ ಹಿಂದೆ ಉದ್ಯೋಗಕ್ಕಾಗಿ ಎಲ್ಲರೂ ಕೂಡ ಅರಸ್ತಾ ಇದ್ರು ಮತ್ತು ಪೋಷಕರು ಕೂಡ ಮುಂದೆ ಓದಿದಂತಹ ವಿದ್ಯಾರ್ಥಿ ಒಂದು ಉದ್ಯೋಗವನ್ನು ಅರಸಿ ಅವನ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆ ಇರ್ತಾ ಇತ್ತು. ಈಗ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನಾವು ಬೇರೆಯವರ ಕೈ ಕೆಳಗೆ ಕೆಲಸವನ್ನು ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ನಾವು ನಮ್ಮದೇ ಆದಂತಹ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಅದನ್ನು ಮುನ್ನಡೆಸ್ಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ತೇವೆ ಅನ್ನುವಂಥ ಒಂದು ಆಶಾಭಾವ ನಮ್ಮ ಯುವಜನರಲ್ಲಿ ಬಂತು. ಅದು ಮೆಚ್ಚಲಿಕ್ಕೆ ಅರ್ಹವಾದಂತಹ ಒಂದು ಸಂಗತಿಯೂ ಕೂಡ ಆಗಿತ್ತು. ಈಗ ಇನ್ನೂ ಮುಂದುವರೆದು ಉದ್ಯೋಗನೂ ಬೇಡ, ನಮಗೆ ಉದ್ಯಮನೂ ಬೇಡ ಅನ್ನುವಂತಹ ಒಂದು ನಿಟ್ಟಿಗೆ ಬಂದಿದ್ದಾರೆ. ಅದಕ್ಕೆ ಕಾರಣ ಸಾಕಷ್ಟು ಇದ್ದಾವೆ. ವಿಶ್ಲೇಷಣೆ ಮಾಡ್ತಾ ಹೋದರೆ ನೈಜವಾದಂತಹ ಕಾರಣ ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆದರೆ ಇವತ್ತು ಇರುವಂತಹ ಅನೇಕ ಪ್ರವೃತ್ತಿಗಳು ಅಥವಾ ನಮ್ಮ ಟ್ರೆಂಡ್ಸ್ ಅಂತ ಹೇಳಿ ಏನು ಹೇಳ್ತೀವೋ ಆ ಟ್ರೆಂಡ್ಸು ಇವತ್ತು ನಮ್ಮ ಯುವಜನರ ಮೇಲೆ ತುಂಬ ವ್ಯಾಪಕವಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಒಂದು ಸರಿಯಾದ ಹಾದಿಯಲ್ಲಿ ಹೋಗುವ ನಿಟ್ಟಿನಲ್ಲಿ ಆ ಥರದ ಟ್ರೆಂಡ್ಗಳು ಇಲ್ಲ ಅನ್ನುವಂಥದ್ದು ಅನೇಕ ತಜ್ಞರ ಒಂದು ಅಭಿಮತ ಮತ್ತು ಅಭಿಪ್ರಾಯ. ಯಾಕೆ ಹೀಗೆ ಆಗ್ತಾ ಇದೆ? ನಾವು ಎಲ್ಲಿ ತಪ್ಪನ್ನು ಮಾಡ್ತಾ ಇದ್ದೇವೆ, ಆ ತಪ್ಪನ್ನು ಸರಿ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಬೇಕು ಅಂಥೇಳಿ ಅನ್ನಿಸ್ತು. ಅದಕ್ಕೆ ಬಹಳ ಸೂಕ್ತವಾದವರು ನಮ್ಮ ಬೆಂಗಳೂರಿನ ಇಗ್ನೈಟ್ ಎಐ ಲ್ಯಾಬ್ಸ್ನ ಎಐ ತಜ್ಞರಾದಂತಹ ಎನ್ಜಿ ಕಿರಣ್ ಅವರು. ಯಾಕೆ ಅಂತ ಹೇಳಿದರೆ ತುಂಬ ಜನ ಯುವಜನರ ಜೊತೆಗೆ ಅವರು ಒಡನಾಟವನ್ನು ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇಟ್ಕೊಂಡಿರ್ತಕ್ಕಂಥವ್ರು. ಆ ಯುವಜನರಿಗೆ ಉದ್ಯೋಗಕ್ಕೆ ಉದ್ಯಮಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಅವರು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಯುವಜನರ ನಾಡಿ ಮಿಡಿತವನ್ನು ಬಹಳ ಚೆನ್ನಾಗಿ ಅವರು ಬಲ್ಲವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರೊಂದಿಗೆ ಈ ಒಂದು ಚರ್ಚೆಯನ್ನು ಮಾಡೋಣ ಅಂಥೇಳಿ ಇವತ್ತು ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋಗೆ ಅವರನ್ನು ಆಹ್ವಾನವನ್ನು ಮಾಡಿದ್ದೇವೆ. ಕಿರಣ್ ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ. ಯುವ ಜನತೆಯನ್ನು ನೋಡ್ತಾ ಇದ್ರೆ ನಿಮಗೆ ಒಬ್ಬರು ಹಿರಿಯರಾಗಿ ಏನನ್ಸುತ್ತೆ? ಒಂದು ಒಳ್ಳೆಯ ಸಂಗತಿ ಏನು ಅಂತಂದರೆ, ಭಾರತ ದೇಶದಲ್ಲಿ ಆಗ್ತಾ ಇರುವಂಥ ಪ್ರಗತಿಪರ ಆಪರ್ಚುನಿಟೀಸ್ ಇರ್ಬೋದು, ಎ ಇಂದ ನಮಗೆ ಯಾವ ಥರ ಹೊಸ ಹೊಸ ಆಪರ್ಚುನಿಟೀಸ್ಗಳು ಉತ್ಪನ್ನ ಆಗಿದ್ದಾವೆ, ಇದನ್ನೆಲ್ಲ ನೋಡಿಕೊಂಡ್ರೆ ಭಾಳ ಖುಷಿಯಾಗುತ್ತೆ. ನಮಗೆ ಇದು ಇರಲಿಲ್ವಲ್ಲ, ನಾವು ಓದುವಾಗ ಇಷ್ಟು ನಮ್ಗೆ ಅಕಸ್ಮಾತ್ ಏನಾದ್ರು ಇದ್ದಿದ್ರೆ ನಾವು ಇನ್ನು ಯಾವ ಲೆವೆಲ್ಗೆ ಹೋಗ್ಬೋದಾಗಿತ್ತು, ಎಷ್ಟು ಜನಕ್ಕೆ ಸಹಾಯ ಮಾಡ್ಬೋದಾಗಿತ್ತು ಅಂತ ಬೇಜಾರು ಆಗುತ್ತೆ. ಬಟ್ ಇವಾಗ ನೋಡಿದರೆ ಇಲ್ಲಿ ಮಕ್ಕಳು ಇದನ್ನೆಲ್ಲ ಯಾತಕ್ಕೆ ಒಂದು ಶಾರ್ಟ್ ಕಟ್ ಆಗಿ ಉಪಯೋಗಿಸ್ತಾ ಇದ್ದಾರೆ, ಅದರದ್ದು ಫುಲ್ ಪೊಟೆನ್ಷಿಯಲ್ನ ಯಾತಕ್ಕೆ ಉಪಯೋಗಿಸ್ತಾ ಇರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಳಕಳಿ ಉಂಟಾಗ್ತಾ ಇದೆ. ಇವತ್ತಿನ ಯುವಜನರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಸರ್. ಹಿಂದೆಲ್ಲ ಒಂದು ಟ್ರೆಂಡ್ ಇತ್ತು, ಚೆನ್ನಾಗಿ ಓದಬೇಕು, ಒಂದು ಉದ್ಯೋಗವನ್ನು ಗಳಿಸ್ಕೊಳ್ಬೇಕು, ಆ ಮೂಲಕ ಬದುಕನ್ನು ಕಟ್ಕೋಬೇಕು ಅಂತೇಳಿ. ಆದರೆ ಕಳೆದ ಕೆಲವೇ ವರ್ಷಗಳಲ್ಲಿ ತುಂಬ ಬದಲಾವಣೆಗಳಾದವು. ಉದ್ಯೋಗ ಬೇಡ, ನಾವು ಉದ್ಯಮವನ್ನು ಕಟ್ತೀವಿ ಅನ್ನುವಂಥದ್ದು ಒಂದು ಟ್ರೆಂಡ್ ಇತ್ತು. ಈಗಲೂ ಒಂದಷ್ಟಿದೆ. ಅದನ್ನು ಮುಂದುವರೆದು ಈ ಕೆಲವರು ಉದ್ಯೋಗನೂ ಬೇಡ ಉದ್ಯಮನೂ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಏನು ಮಾಡ್ತಾರೆ ಹಾಗಿದ್ರು ಅವರು? ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಜನಗಳಿಗೆ ಆ ಥರ ಇದೆ. ಅದನ್ನು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇವಾಗಲೂ ಕೂಡ ಸ್ಟಾರ್ಟಪ್ ಅಂತ ಏನು ಹೇಳ್ತೀವಿ, ಅವರೇ ಓನ್ ಆಗಿ ಶುರು ಮಾಡಬೇಕು. ಆ ಎಕೋಸಿಸ್ಟಮ್ ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲಿವೇಟ್ ಅಂತ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಮತ್ತು ಈ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸುಮಾರು ಫಂಡ್ಸ್ ಕೂಡ ಬರ್ತಾ ಇದೆ ಅದು ಇನ್ಕ್ಯುಬೇಷನ್ ಮಾಡಲಿಕ್ಕೆ. ಆ ಥರ ಹುಡುಗರು ಕೂಡ ಇದ್ದಾರೆ, ಓನ್ ಆಗಿ ನಮ್ಮ ಉದ್ಯಮ ಶುರು ಮಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ಏನಾಗೋಗಿದೆ, ಕಳೆದ 20-30 ವರ್ಷಗಳಿಂದ IT ಉದ್ಯಮ ಅನ್ನೋದು ಏನಾಗಿದೆ, ತುಂಬ ಜೋರಾಗಿ ಬೆಳೆಯೋಕ್ಕೆ ಶುರು ಆಯಿತು. ನಮ್ಮ ಇನ್ಫೋಸಿಸೇ ತಗೊಳ್ಳಿ, ನಾನು ಕಳೆದ 32 ವರ್ಷದಿಂದ ಇನ್ಫೋಸಿಸ್ ಅದು ಗ್ರೋತ್ ನೋಡಿಕೊಂಡ್ರೆ ನಾವು 300 ಜನದಿಂದ ಹಿಡಿದು 3,30,000 ಭಾಳ ಬೇಗನೆ ಬೆಳೆದ್ಬಿಡ್ತು. ಹಾಗೆ ಬೆಳೆಯುವಾಗ ವರ್ಷಕ್ಕೆ ಆಲ್ಮೋಸ್ಟ್ 60,000-70,000 ಎಂಜಿನಿಯರ್ಗಳನ್ನ ತಗೊಳ್ತಾ ಇದ್ರು. ಹಾಂ, ಅದೇನಾಗೋಯ್ತು, ನಮ್ಮ ಪೋಷಕರಿಗೆ ಅದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅನ್ನೋ ಮನೋಭಾವ ಅಂದ್ಬಿಡ್ತು. ಅದೇ ಥರ ಅವರು ಎಲ್ಲರನ್ನೂ ಎಂಜಿನಿಯರಿಂಗ್ ಸೇರ್ಸಕ್ಕೆ ಶುರು ಮಾಡಿದರು. ಯಾಕಂದರೆ ಎಂಜಿನಿಯರಿಂಗ್ ಸೇರಿಸಿದ ಕೂಡಲೇ ನಮ್ಮದು ಲೈಫ್ ಸೆಟ್ಲ್ ಆಯಿತು ಅನ್ನೋ ಮನೋಭಾವ ಬಂದ್ಬಿಡ್ತು. ಅಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಯಾರ್ಯಾರು ಶುರು ಮಾಡ್ತಾ ಇದ್ದಾರೆ,
ಎಲ್ಲರಿಗೂ ಐಡಿಯಾ ಬಂದ್ಬಿಡ್ತು. ಎಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿಬಿಟ್ರೆ ನಮ್ಮ ಲೈಫು ಸೆಟ್ಲ್ ಆಗೋಯ್ತು. ಸೊ ಆ ಥರ ಎಕೋಸಿಸ್ಟಮಲ್ಲಿ ಕಾಲೇಜ್ಗಳು ಮಶ್ರೂಮ್ ಥರ ಬರೋಕ್ಕೆ ಶುರು ಆದವು. ಆಮೇಲೆ ಮಕ್ಕಳುಗಳು ಎಲ್ಲ ಬೇರೆ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ಳೋ ಬದಲು ಎಲ್ಲರೂ ಇಂಜಿನಿಯರಿಂಗ್ ಸೈಡಿಗೆ ಬರೋಕ್ಕೆ ಶುರು ಮಾಡಿದ್ರು. ಅವಾಗ ಏನಾಗೋಯ್ತು, ಸಡನ್ನಾಗಿ AI ಬಂದಾಗ ಅದಕ್ಕೆಲ್ಲ ಪೂರ್ತಿ ಸ್ಟಾಪ್ ಆಗೋಯ್ತು. ಈ ಫ್ರೆಷರ್ಸ್ನ ರಿಕ್ರೂಟ್ಮೆಂಟ್ 60,000ದಿಂದ ಆಲ್ಮೋಸ್ಟ್ 6ರಿಂದ 10,000 ಆ ಲೆವೆಲಿಗೆ ಬಂದ್ಬಿಡ್ತು. ಅಷ್ಟು ಕಮ್ಮಿ ಬಂದಾಗ ಏನಾಗೋಯ್ತು, ಇವಾಗ ಅದು ಬ್ಯಾಕ್ಲಾಗ್ ಅಂತ ಏನಂತಾರೆ. ಈಗ ಫಾರ್ ಎಕ್ಸಾಂಪಲ್ ಕಳೆದ ವರ್ಷ 10 ಲಕ್ಷ ಜನ ಇಂಜಿನಿಯರಿಂಗ್ ಮುಗಿಸಿ ಅವರು ಉದ್ಯೋಗನ ಅರಿಸಿ ಎಲ್ಲ ಕಂಪ್ನಿಗಳಿಗೂ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಎಲ್ಲ ಕಂಪ್ನಿಗಳು ನಾವು ಯಾರು ಫ್ರೆಷರ್ಸ್ ತಗೋತಾ ಇಲ್ಲ, ಇವಾಗ ಎಷ್ಟು ಬೇಕೋ ಅಷ್ಟು ತುಂಬ ಕಮ್ಮಿ ನಂಬರ್ಸ್ ತಗೋತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲರಿಗೂ ಒಂಥರ ಶಾಕ್ ಆಗೋಯ್ತು. ಮತ್ತು AI ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಒಂದು ಎಷ್ಟು ಸುಲಭವಾಗಿ ನಾವು ಕಲಿಬೋದು ಅಷ್ಟೇ ಸುಲಭವಾಗಿ AI ಉಪಯೋಗಿಸ್ಕೊಂಡು ಯಾರಿಗೆ ಚೆನ್ನಾಗಿ ಗೊತ್ತು ಯಾರಿಗೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಕಂಪ್ನಿಗಳು ಕೂಡ ತುಂಬ ಸುಲಭವಾಗಿ ಪತ್ತೆ ಮಾಡ್ಬಿಡ್ತಾರೆ. ಏನೇ ಬಳಸ್ಕೊಂಡು ಅವಾಗ ಏನಾಗುತ್ತೆ, ಯಾರ್ಯಾರು ಇನ್ನೂ ಸರಿಯಾಗಿ ಫೌಂಡೇಶನ್ ಸ್ಕಿಲ್ಸ್ ಸರಿಯಾಗಿಲ್ಲ ಅವ್ರಿಗೆಲ್ಲ ಭಾಳ ಹೊಡ್ತಾ ಬೀಳ್ತಾ ಇದೆ. ಅವ್ರನ್ನೆಲ್ಲ ಯಾರಿಗೂ ಕೆಲಸಕ್ಕೂ ಕೂಡ ತಗೋತಾ ಇಲ್ಲ. ಯಾರ್ಯಾರಿಗೆ ಫೌಂಡೇಶನ್ ಸ್ಕಿಲ್ಸ್ ಅಷ್ಟೊಂದು ಆತ್ಮಸ್ಥೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಮತ್ತು ಏನೋ ಒಂಥರ ಕಳಕಳಿ ಇರುತ್ತೆ, ಅಂಥವರೆಲ್ಲ ಈಗ ಅಪ್ಲೈ ಮಾಡೋದು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ನನಗೆ ಹೇಗೂ ಸಿಗಲ್ಲ, ಅಪ್ಲೈ ಮಾಡಿದ ಏನು ಪ್ರಯೋಜನ? ಸೊ ದಟ್ ಈಸ್ ವೆರಿ ಕನ್ಸರ್ನಿಂಗ್ ಥಿಂಗ್. ಈಗ ನನಗನ್ಸುತ್ತೆ ಸರ್, ಸಾಮಾನ್ಯವಾಗಿ ಎಜುಕೇಷನ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದರ ಜೊತೆಗೆ ಬೇರೆ ಬೇರೆ ಅಂಶಗಳು ಕೂಡ ಬಹಳ ಪರಿಣಾಮವನ್ನು ಬೀರುತ್ತೆ. ಆ ಒಬ್ಬ ವಿದ್ಯಾರ್ಥಿ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಅಂದಾಗ ಸಾಕಷ್ಟು ಅಂಶಗಳು ಪರಿಣಾಮವನ್ನು ಬೀರುತ್ತೆ. ವಿದ್ಯೆಗೆ ಅಥವಾ ಶಿಕ್ಷಣಕ್ಕಷ್ಟೇ ನಾವು ಒತ್ತನ್ನು ನೀಡಿ ಬೇರೆದನ್ನು ಪೋಷಕರಾಗಿ ಕಡೆಗಣಿಸ್ತಿದ್ದೀವ ಅಂತ. ಇವಾಗ ನಮ್ಮ ಜೀವನನೇ ತಗೊಳ್ಳಿ. ನಮಗೆ ಅದೃಷ್ಟವಶಾತ್ ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನೋಡಿ, ನಾವು ಪ್ರತಿ ಸಲ ದಸರಾ ರಜೆ ಇರ್ಬೋದು, ಬೇಸಿಗೆ ರಜೆ ಇರ್ಬೋದು, ನಮ್ಮ ಅಜ್ಜಿ ಮನೆಗೆ ಓಡೋಗ್ತಾ ಇದ್ವಿ. ಸೊ ದಟ್ ವಾಸ್ ಅವರ್ ಫಾರಿನ್ ಟ್ರಿಪ್. ಸೊ ಅವಾಗ ನಮಗೆ ಫಾರಿನ್ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ನಮಗೆ ಕ್ವಾಲಿಟಿ ಟೈಮ್ ಅಂತ ಏನು ಹೇಳ್ತಾರೆ ಅದು ನಮ್ಮ ಅಜ್ಜಿ ಅಜ್ಜ ಅವ್ರದ್ದು ಭಾಳ ಚೆನ್ನಾಗಿ ಸಿಗ್ತಾ ಇತ್ತು. ಸೊ ಅಜ್ಜಿನ ಮನೆಗೆ ಹೋದಾಗ ನಮ್ಗೆ ಯಾವುದೇ ಡಿಸ್ಟ್ರಾಕ್ಷನ್, ಮೊಬೈಲ್ ಇರಲಿಲ್ಲ ಅಥವಾ ಇನ್ಯಾವುದು TV ಇರಲಿಲ್ಲ. ನಾವು ವಿಧಿ ಇಲ್ದೇ ನಾವು ತೋಟಗಳಿಗೆ ಹೋಗಬೇಕು, ಇಲ್ಲ ಕೆರೆ ಏರಿ ಮೇಲೆ ಹೋಗಿ ಇಳಿಜಾರನ್ನ ಅಡಿಕೆ ಪಟ್ಟೆ ಮೇಲೆ ಮಾಡಬೇಕು. ಸೊ ದಟ್ ಆ್ಯಕ್ಚುಲಿ ಹೆಲ್ಪ್ ಡಸ್. ನಮಗೇನು ಅನುಕೂಲ ಆಯಿತು ಅಂದರೆ, ನಮ್ಮ ಕೈ ಕಾಲು ಎಲ್ಲ ಚೆನ್ನಾಗಿ ಡೆವಲಪ್ ಆಗಿ ಶುರು ಆಯಿತು. ಸೋಷಿಯಲ್ ಸ್ಕಿಲ್ಸ್ ಅಂತ ಏನಂತಾರೆ, ಬೇರೆಯವ್ರ ಜೊತೆ ಯಾವ ಥರ ನಾವು ಒಡನಾಡಬೇಕು, ಯಾವ ಥರ ಆಟ ಆಡಬೇಕು, ಅದೆಲ್ಲ ನಮಗೆ ನ್ಯಾಚುರಲಾಗಿ ಡೆವಲಪ್ ಆಯಿತು. ಮತ್ತು ರಾತ್ರಿ ಹೊತ್ತು ಬಂದು ಸುಮ್ಮನೆ ಇರೋ ಬದಲು ನಮ್ಮ ಅಜ್ಜಿ ಅಜ್ಜಗಳು ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಅದೇ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅವರು ಫುಲ್ ಅದ್ರ ಟ್ರೂ ಸ್ಪಿರಿಟಿಂದ ಕತೆಗಳನ್ನ ಹೇಳ್ತಾ ಇದ್ರು. ಸೊ ಇವಾಗ ಏನಾಗೋಗಿದೆ, ಅದೇ ರಾಮಾಯಣ ಮಹಾಭಾರತ ನಮ್ಮ ಮಕ್ಕಳಿಗೆ ಸಿಕ್ಕಿದ್ರು ಕೂಡ ಒಂಥರ ಕಾಮಿಕ್ಸ್ ಥರ ಸಿಗ್ತಾ ಇದೆ. ಇಲ್ಲ ಕಾರ್ಟೂನ್ ನೆಟ್ವರ್ಕ್ನಲ್ಲಿ ಸಿಂಡ್ರೆಲ್ಲಾ ಆ ಶೈಲಿನಲ್ಲಿ ಈಗ ನಿರ್ಮಾಪಕರೆಲ್ಲ ಆ ಥರ ತೆಗಿಯೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಇವಾಗ ಅದರಿಂದ ನಮ್ಗೆ ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಎಷ್ಟು ಬರುತ್ತೆ ಅದನ್ನು ನೋಡ್ತಾ ಇದ್ದಾರೆ ಹೊರತು ಮಕ್ಕಳಿಗೆ ಯಾವ ಥರ ಉಪಯೋಗ ಆಗ್ತಾಯಿದೆ ಅದನ್ನ ಯಾರೂ ನೋಡ್ತಾ ಇಲ್ಲ. ಆದ್ದರಿಂದ ಅವ್ರ ಮಾರಲ್ ವ್ಯಾಲ್ಯೂಸ್ ನಿಧಾನಕ್ಕೆ ಡೈಲ್ಯೂಟ್ ಆಗ್ತಾ ಬರ್ತಾ ಇದೆ. ಆದ್ದರಿಂದ ಏನಾಗ್ತಾ ಇದೆ, ಮುಂಚೆ ನಮಗೆ ಟಾಲರೆನ್ಸ್ ಟು ಆಂಬಿಗ್ಯೂಟಿ ಅಂತ ಏನು ಹೇಳ್ತಾರೆ, ನಮಗೆ ಅಕಸ್ಮಾತ್ ಏನಾದ್ರು ನಾವು ಅಂದ್ಕೊಂಡಿದ್ದ ಪ್ರಕಾರ ಹೋಗಲಿಲ್ಲ, ಅಕಸ್ಮಾತ್ ಏನಾದ್ರು ದಾರಿ ತಪ್ಪಿ ಬೇರೆ ಕಡೆ ಹೋಗ್ಬಿಟ್ವಿ, ಅವಾಗ ನಾವೇನು ತುಂಬ ಶಾಕ್ ಆಗ್ತಾ ಇರಲಿಲ್ಲ. ಬೇರೆಯವ್ರನ್ನ ಕೇಳಿ ಏನೋ ಒಂದು ಟ್ರೈ ಮಾಡಿ ನಮ್ಮ ಮನೆಗೆ ಬರ್ತಾ ಇದ್ವಿ, ವಾಪಸ್ಸು ಸರಿ ಹಾದಿಗೆ ಬರ್ತಾ ಇದ್ವಿ. IT ಕಂಪ್ನಿಗಳು ಏನಂತಾರೆ ಅದನ್ನ ಅನಾಲಿಟಿಕಲ್ ಸ್ಕಿಲ್ಸ್ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಂತಾರೆ. ಅದನ್ನ ಇವಾಗ ಬೇರೆ ಫಾರಿನ್ ಟ್ರೈನರ್ಸ್ನ ಕರ್ಕೊಂಡು ಬಂದು ಅದನ್ನ ಟ್ರೈನಿಂಗ್ ಕೊಡಬೇಕು. ಮುಂಚೆ ನಮ್ಮ ಅಜ್ಜಿಗಳೇ ಕೊಡ್ತಾ ಇದ್ರು. ಅದನ್ನ ಇವಾಗ ನಾವು ಇಂಡಿಯಾದ ಎಕ್ಸ್ಪರ್ಟ್ಸು ಇಲ್ಲ ಫಾರಿನ್ ಎಕ್ಸ್ಪರ್ಟ್ಸ್ನೇ ಕರೆಸಿಬಿಟ್ಟು ಟ್ರೈನಿಂಗ್ ಕೊಡಬೇಕು. ಮತ್ತೆ ಆ ವಿಡಿಯೋನೂ ಕೂಡ ನೋಡಿದ್ರೆ ನಾವು ಬಳಸೋ ವಿಡಿಯೋಗಳು ಅದು ಯಾವುದೋ ಟೆಡ್ ವಿಡಿಯೋ ಇಲ್ಲ ಅಮೆರಿಕನ್ ಯೂನಿವರ್ಸಿಟಿ ವಿಡಿಯೋ ಅದನ್ನು ತೋರಿಸ್ಬಿಟ್ಟು ಈ ಮಾರಲ್ ವ್ಯಾಲ್ಯೂಸ್ ತೋರಿಸ್ತಾ ಇದೀವಿ. ನಮ್ಮ ಕಲ್ಚರ್ ಅಷ್ಟೊಂದು ರಿಚ್ ಆಗಿದ್ರು ಕೂಡ. ಹೌದು. ಸೊ ಅದರಿಂದ ಏನಾಗ್ತಾ ಇದೆ, ಇವಾಗ ಅಪ್ಪ ಅಮ್ಮ ಇಬ್ಬರು ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ. ವಿ ಆರ್ ಆಲ್ಸೋ ಫಾಲೋಯಿಂಗ್ ಒಂದು ಶಾರ್ಟ್ ಕಟ್ನ ಹುಡುಕ್ತಾ ಇದ್ದೀವಿ. ಇವಾಗ ನಮಗೆ ಅವ್ರು ರಾಮಾಯಣ ಮಹಾಭಾರತ ತೋರಿಸ್ಲಿಕ್ಕೆ ಈಗ ಬುಕ್ ತೋರಿಸಿ ಓದ್ಬಿಟ್ಟು ಕತೆ ಇಂಟರ್ಪ್ರಿಟ್ ಮಾಡಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಗೋವ್ರಿಗೆ ಹೇಳೋಷ್ಟು ಪೇಷನ್ಸು ಅಥವಾ ಟೈಮ್ ಇಲ್ವಲ್ಲ, ಅದಕ್ಕೇನು ಮಾಡ್ತೀವಿ, ಒಂದು ಯೂಟ್ಯೂಬ್ ವಿಡಿಯೋ ತೋರಿಸ್ಬಿಟ್ಟು ಅದು ಮಾಡಿಬಿಟ್ಟು ಹೇಗೂ ಇದು ಅದೇ ಕತೆನೇ ಕಲ್ತ್ಕೊಳ್ಳಿ, ಹಾಂ ಆ ಥರ ಮನೋಭಾವದಿಂದ ಬೆಳೆಸ್ತಾ ಇದ್ದೀವಿ ಮಕ್ಕಳನ್ನ. ಅದರಿಂದ ಏನಾಗ್ತಾ ಇದೆ, ಮಕ್ಕಳಿಗೆ ಆತ್ಮಸ್ಥೈರ್ಯ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಧಾನ ಕಡಿಮೆ ಆಗ್ತಾ ಇದೆ. ಸೊ ಅದೇ ಥರ ಇವಾಗ ಯಾವಾಗ ಅವ್ರು ಕೆಲಸ ಸಿಗದೇ ಮನೇಲಿ ಇದ್ರೂ ಕೂಡ ಅವರು ಬೇರೆ ಇನ್ನೇನಾದ್ರು ಮಾಡ್ಬೋದಾ, ಇಲ್ಲ ಸ್ಟಾರ್ಟಪ್ ಏನಾದ್ರು ಮಾಡ್ಬೋದಾ, ಆ ಐಡಿಯಾಗಳ ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ಳೋದೇ ಸುಮ್ಮನೆ ಐಡ್ಲಾಗಿ ಕಳೀತಾ ಇದ್ದಾರೆ. ಒಂಥರ ಐಡ್ಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಅದು ಒಂಥರ ಗ್ರ್ಯಾಜುವಲ್ ಆಗಿ ಒಂಥರ ಡಿಪ್ರೆಷನ್ ಕಡೆಗೆ ತಿರುಗ್ತಾ ಇದೆ. ಸೊ ನಾವು ಬೇಗ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಲಿಲ್ಲ ಅಂದರೆ ಭವಿಷ್ಯದಲ್ಲಿ ತುಂಬ ಕಳಕಳಿ ಉಂಟಾಗ್ತಾ ಇದೆ ಅದ್ರ ಬಗ್ಗೆ. ಈ ಮೊಬೈಲ್ ಅನ್ನುವಂಥದ್ದು ಮನೆಗೆ ಬಂದ ಮೇಲೇ ಮಕ್ಕಳೆಲ್ಲ ಸ್ವಲ್ಪ ಈ ಥರ ಆದ್ರ ಅಂತ ಸರ್?
ಮೊಬೈಲ್ ಇನೋವೇಷನ್ ಆಗಿದೆ ಯಾಕೆ? ನಾನು ಫಸ್ಟ್ ಕೆಲಸಕ್ಕೆ ಹೋದಾಗ ಅಶೋಕ್ ಲೇಲ್ಯಾಂಡ್ನಲ್ಲಿ ಚೆನ್ನೈನಲ್ಲಿ ನಮಗೆ ಟ್ರೈನಿಂಗ್ ಇತ್ತು. ನಾನು ಹಾಸನದಿಂದ ಚೆನ್ನೈಗೆ ಹೋಗ್ಬೇಕಂದಾಗ ಚೆನ್ನೈಗೆ ಹೋದ್ಮೇಲೆ 3 ದಿವಸ ಆದಮೇಲೆ ನಾನು ಒಂದು ಲೆಟ್ರ್ ಬರೆದೆ ನಮ್ಮ ಅಮ್ಮನಿಗೆ. ಆವಾಗಲೇ ಗೊತ್ತಾಗಿದ್ದು ನಮ್ಮ ಮಗ ಸೇಫಾಗಿ ರೀಚ್ ಆಗಿದ್ದಾನೆ, ಇಲ್ಲ ಅವರೆಲ್ಲ ಸೇಫಾಗಿ. ನಾನು ನಮ್ಮ ತಂದೆ ಜೊತೆ ಹೋಗಿದ್ದೆ, ಅದರಿಂದ ಅವ್ರಿಗೂ ಒಂಥರ ಧೈರ್ಯ. ಆದರೂ ಕೂಡ ಅವ್ರಿಗೆ ಯಾವುದೇ ಆಂಗ್ಸೈಟಿ ಅನ್ನೋದು ಇರಲಿಲ್ಲ. ಇವಾಗ ಏನಾಗ್ತಾ ಇದೆ, ಅರ್ಧ ಗಂಟೆ ಏನಾದರೂ ಇನ್ಫಾರ್ಮೇಷನ್ ಹೋಗಲಿಲ್ಲ ಅಂದಾಗ ಎಲ್ಲರಿಗೂ ಕಳಕಳಿ ಶುರುವಾಗೋಗುತ್ತೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋಯ್ತು, ಟೆಲಿಫೋನ್ ಇರ್ಬೋದು ಇಲ್ಲ ಮೊಬೈಲ್ ಇರ್ಬೋದು, ದಟ್ ಬಿಕೇಮ್ ಎ ಬೂನ್, ಒಂದು ವರದಾನ ಅನ್ಬೋದು. ಅವಾಗ ಇಮಿಡಿಯೇಟಾಗಿ ನಾವು ನಮ್ಮ ಸೇಫ್ಟಿ ಬಗ್ಗೆ ಅಥವಾ ನಾವು ಎಲ್ಲಿದ್ದೀವಿ, ಸೇಫ್ ಆಗಿದ್ದೀವಿ, ಏನು ಯೋಚನೆ ಮಾಡಬೇಡಿ ಅಂತ ಆಂಗ್ಸೈಟಿ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಇನೋವೇಟ್ ಮಾಡಿದರು. ಮೊಬೈಲ್ ಕಂಪ್ನಿಗಳು ಕೂಡ ನಮ್ಮ ಮೊಬೈಲ್ನ ಹೇಗೆ ಬೇರೆ ಮೊಬೈಲ್ಗಿಂತ ಚೆನ್ನಾಗಿ ತೋರಿಸ್ಬೇಕು, ಅದು ಫೀಚರ್ ಆ್ಯಡ್ ಮಾಡ್ತಾ ಹೋದರು. ಆ ಫೀಚರ್ನಲ್ಲಿ ನಮ್ಮದು ಬಿಹೇವಿಯರ್ ಏನಿದೆ ಅದನ್ನು ಟ್ರ್ಯಾಕ್ ಮಾಡ್ತಾ ಹೋದರು. ಯಾವುದನ್ನು ಇಷ್ಟಪಡ್ತಾರೆ ಇವರು, ಯಾವುದು ಅಡ್ವರ್ಟೈಸ್ಮೆಂಟ್ ಕಳಿಸ್ಬೋದು, ಯಾವ ರೀಲ್ ಕಳಿಸ್ಬೋದು, ಅವರು ಅದನ್ನೆಲ್ಲ ಮೆಷರ್ ಮಾಡ್ಕೊಂಡು ಹೋಗಿ ಅದೇನು ಮಾಡಿಬಿಟ್ರು, ಇವಾಗ ನಮಗೆ ಅಡಿಕ್ಟಿವ್ ಆಗೋಯ್ತು. ಇವಾಗ ನೋಡಿದ್ರೆ ಮೊಬೈಲ್ನ ಯಾರು ಮಾಡ್ತಾರೆ, ಯಾವ ಕಂಪ್ನಿಯವರು ಯಾರ್ಯಾರನ್ನು ರಿಕ್ರೂಟ್ ಮಾಡ್ತಾರೆ, ಆಲ್ ದೀಸ್ ಮೊಬೈಲ್ ಕಂಪನೀಸ್ ಅಥವಾ ಅಡ್ವರ್ಟೈಸ್ಮೆಂಟ್ ಕಂಪನಿಯವರು ದೇ ಆರ್ ರಿಕ್ರೂಟಿಂಗ್ ದ ಬೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್. ಅವ್ರು ಹಾರ್ವರ್ಡ್ ಯೂನಿವರ್ಸಿಟಿ ಇರ್ಬೋದು, ಸ್ಟ್ಯಾನ್ಫೋರ್ಡ್ ಇರ್ಬೋದು, ಎಲ್ಲ ನಮ್ಮ IITಗಳಿರ್ಬೋದು, ಬೆಸ್ಟ್ ಆಫ್ ದ ಮೈಂಡ್ಸ್ ಅವರೆಲ್ಲ ಹೋಗಿ ಇಂಥ ಕಂಪ್ನಿಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾವು ಆ್ಯಕ್ಚುಲಿ ವಿ ಆರ್ ಕಾಂಪೀಟಿಂಗ್ ಅಗೇನ್ಸ್ಟ್ ದ ಬೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್. ಇದು ನಮಗೆ ಅಡಿಕ್ಟ್ ಆಗೋದನ್ನು ತಡೆಯೋಕ್ಕೋಸ್ಕರ, ಬಟ್ ವಿ ಆರ್ ಕಾಂಪೀಟಿಂಗ್ ಅಗೇನ್ಸ್ಟ್ ದ ಸ್ಮಾರ್ಟೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ನಮಗೆ ಗೊತ್ತಿಲ್ಲದೇ ದೆನ್ ಡೆಫಿನೆಟ್ಲಿ ದೇ ವಿಲ್ ವಿನ್. ನಮ್ಮ ಬಿಹೇವಿಯರ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾವ ವಿಡಿಯೋ ಅಥವಾ ಯಾವ್ದು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರೆ ನಾವು ಖುಷಿಯಾಗಿ ನೋಡ್ತೀವಿ, ಯಾವ ಅಡ್ವರ್ಟೈಸ್ಮೆಂಟ್ನ ಮಕ್ಕಳಿಗೆ ತೋರಿಸಿದ್ರೆ ಅವ್ರು ಖುಷಿಯಾಗಿ ನೋಡ್ತಾರೆ, ಅದನ್ನೆಲ್ಲ ಅವ್ರ ಏಜ್ಗೆ ಅನುಗುಣವಾಗಿ ತೋರ್ಸೋಕ್ಕೆ ಶುರು ಮಾಡಿದ್ರು. ಅವಾಗ ಏನಾಯಿತು, ಮಕ್ಕಳಿಗೆ ಹೇಗೂ ಇಷ್ಟ ಆಗ್ತಾ ಇದೆ, ತಂದೆ ತಾಯಿಗಳು ಹೇಗೂ ಬ್ಯುಸಿಯಾಗಿದ್ದಾರೆ, ಅವ್ರನ್ನ ಸ್ವಲ್ಪ ಹೊತ್ತು ಸುಮ್ಮನಿರಿಸಬೇಕು ಅಂದರೆ ಅವ್ರಿಗೆ ಮೊಬೈಲ್ನಲ್ಲಿ ಒಂದು ಯಾವುದೋ ಒಂದು ಕಾರ್ಟೂನು ಅಥವಾ ಯಾವುದೋ ಒಂದು ಅವ್ರಿಗೆ ಇಷ್ಟ ಆಗೋವಂಥ ವಿಡಿಯೋ ತೋರಿಸ್ಬಿಟ್ರೆ ಸಾಕು, ಮಕ್ಕಳು ಸುಮ್ಮನಾಗ್ಬಿಡ್ತಾರೆ. ಯಾವುದೇ ಲರ್ನಿಂಗ್ ಆಗಲ್ಲ ಅಲ್ಲಿ, ಸುಮ್ಮನೆ ಟೆಂಪ್ರರಿ ಆಗಿ ದೇ ವಿಲ್ ಬಿ ಬ್ಯುಸಿ. ಅವಾಗ ಏನಾಗ್ತಾ ಇದೆ, ಅದೊಂದು ಹ್ಯಾಬಿಟ್ ಆಗ್ಬಿಡ್ತಾ ಇದೆ, ಹ್ಯಾಬಿಟ್ ಹೋಗಿ ಅದು ಅಡಿಕ್ಷನ್ ಆಗ್ಬಿಡ್ತಾ ಇದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ಮೊಬೈಲ್ ಅಡಿಕ್ಷನ್. ಈ ದುಡಿಮೆ ಮಾಡಬೇಕು ಅಥವಾ ಉದ್ಯೋಗಕ್ಕೆ ಹೋಗಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಯಾಕೆ ಕಡಿಮೆ ಆಗ್ತಿದೆ? ಇವತ್ತು ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬರೆದಂಥ ಒಂದು ಪರಿಸ್ಥಿತಿಯನ್ನು ಯಾಕೆ ತಲುಪಿದ್ದೀವಿ ಅಂತ. ಒಂದು ಫ್ಯಾಮಿಲಿನಲ್ಲಿ ತಗೊಳ್ಳೋಣ, ಒಂದು ಅಪ್ಪ ಅಮ್ಮ ಒಂದು ಮಗು ಇರುತ್ತೆ ಅಂದ್ಕೊಳ್ಳಿ. ಇವಾಗ ಇನ್ಸ್ಟಾಗ್ರಾಮ್ ಅಥವಾ ಇದರಿಂದ ಲುಕಿಂಗ್ ಗುಡ್ ಅಂತ ಏನು ಹೇಳ್ತಾರೆ, ನಾವು ಯಾವಾಗಲೂ ನಮ್ಮ ಸ್ನೇಹಿತರ ಲೆವೆಲ್ಗೆ ಇರಬೇಕು, ಅವ್ರಿಗಿಂತ ನಾವು ಕೆಳಗಿರಬಾರ್ದು, ಅವ್ರ ಲೆವೆಲ್ಗೆ ಇರಬೇಕು, ಇಲ್ಲ ಅವ್ರಿಗಿಂತ ಜಾಸ್ತಿ ಇರಬೇಕು ಅನ್ನೋ ಒಂದು ಅನ್ಫಾರ್ಚುನೇಟ್ ಕಾಂಪಿಟೇಷನ್ ಅಥವಾ ಗೊತ್ತಿಲ್ಲದೇನೇನೋ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪಿಕ್ಚರ್ ಹಾಕ್ತೀವಿ, ಯಾವ ಪಿಕ್ಚರ್ ಹಾಕ್ತೀವಿ, ಒಂದು 100 ಪಿಕ್ಚರ್ ತೆಗೆದು ಅದು ಬೆಸ್ಟ್ ಪಿಕ್ಚರ್ ಮಾತ್ರ ಹಾಕ್ತೀವಿ. ಯಾಕಂದರೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬೇಕು. ಒಂಥರ ಆರ್ಟಿಫಿಷಿಯಲಿ ವಿ ವಿಲ್ ಇನ್ಕ್ರೀಸ್ ಅವರ್ ಲೆವೆಲ್ ಆ್ಯಂಡ್ ಶೋ ಇಟ್ ದೇರ್. ಎಲ್ಲ ಫಾರಿನ್ ಟ್ರಿಪ್ ಹೋಗ್ತೀವಿ, ತುಂಬ ಚೆನ್ನಾಗಿದೆ ಅನಿಸುತ್ತೆ, ಜಿನೈನ್ ಆಗಿ ಖುಷಿಯಾಗಿ ಹಂಚ್ಕೋಬೇಕು ಅಂತ ಮಾಡ್ತೀವಿ. ಬಟ್ ಅದು ಬೇರೆಯವರೆಲ್ಲ ನೋಡಿದಾಗ ಏನುತ್ತೆ, ಓ ಅವ್ರು ಹೋಗಿದ್ದಾರೆ, ನಾವು ಹೋದ್ರೆ ಚೆನ್ನಾಗಿರುತ್ತಲ್ಲ, ಆ ಥರ ಒಂಥರ ಕಾಂಪಿಟೇಷನ್ ಶುರು ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಎವ್ರಿಬಡಿ ಈಸ್ ಇನ್ ಎ ರೇಸ್. ನಾವು ಅವ್ರ ಲೆವೆಲ್ಗೆ ಇದ್ದೀವಿ ಅಂತ ತೋರಿಸ್ಕೋಬೇಕು. ಅಕಸ್ಮಾತ್ ನಾವು ಪೋಸ್ಟ್ ಹಾಕಲಿಲ್ಲ ಅಂದರೆ ನಾವು ಅವ್ರ ಲೆವೆಲ್ಗೆ ಇನ್ನೂ ಹೋಗಿಲ್ಲ ಅಂತ ಅರ್ಥ ಅಂತ ನಾವೇ ಅನ್ಕೊಂಡ್ಬಿಡ್ತೀವಿ. ಅದೊಂಥರ ಕಾಂಪಿಟೇಷನ್ ನಡೀತಾ ಇದೆ, ಕೃತಕತೆ. ಯಾರು ಪ್ರೈಸ್ ಕೊಡಲ್ಲ, ನಮಗೂ ಗೊತ್ತಾಗಲ್ಲ ನಾವು ಯಾರು ಗೆದ್ರು ಯಾರು ಸೋತ್ರು ಅಂತ. ಅದೇ ಥರ ನಡೀತಾ ಇರ್ತಾರೆ ಲೈಫ್ ಲಾಂಗ್. ಅದು ನಮ್ಮಿಂದ ನಮ್ಮ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಇಡೀ ಫ್ಯಾಮಿಲಿನೇ ಈ ಥರ ರೇಸ್ ಮಾಡ್ತಾ ಇರುವಾಗ ಅವ್ರಿಗೆ ಎಷ್ಟು ದುಡ್ಡಿದ್ರು ಸಾಲದು. ಅವಾಗ ನ್ಯಾಚುರಲಿ ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ಅನದರ್ ಪ್ರಾಬ್ಲಮ್, ನಮ್ಗೆ ಎಷ್ಟು ದುಡ್ಡು ಸಾಕು ನಮ್ಮ ಜೀವನ ನಾವು ಖುಷಿಯಾಗಿರಬೇಕು ಅಂದರೆ, ಅದು ಕೂಡ ಇಟ್ಸ್ ಎ ಮೂವಿಂಗ್ ಟಾರ್ಗೆಟ್. ಈ ಸಲ ಒಂದು 10 ಲಕ್ಷ ಅಂತ ಟಾರ್ಗೆಟ್ ಇಟ್ಕೊಳ್ಳಿ, ಅದು 10 ಲಕ್ಷ ಇನ್ಫ್ಲೇಷನ್ಗೆ ಇರ್ಬೋದು, ಇಲ್ಲ ಈ ವಾರ್ ಸಿಚುವೇಶನ್ ಇರ್ಬೋದು, ಎಲ್ಲ ಖರ್ಚು ಜಾಸ್ತಿ ಆಗಿಬಿಟ್ಟು ಅದು ಕಮ್ಮಿ ಅನಿಸುತ್ತೆ. ಆಮೇಲೆ ಏನಾಗುತ್ತೆ, ಮುಂದಿನ ವರ್ಷ ಅಯ್ಯೋ ಹಿಂಗೇನಾದ್ರು ಆಗ್ಬಿಟ್ರೆ ಅಂದ್ಬಿಟ್ಟು ನಾವು ಜಾಸ್ತಿ ಕೆಲಸ ಶುರು ಮಾಡ್ತೀವಿ. ಆಮೇಲೆ 2 ಕೆಲಸ ಮಾಡೋದು, ಇಲ್ಲ ಲೇಟ್ ನೈಟ್ ಡಬಲ್ ವರ್ಕ್ ಮಾಡೋದು, ಆ ಥರ ಎಲ್ಲ ಅಪ್ಪ ಅಮ್ಮ ಇಬ್ಬರು ಓವರ್ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದನ್ನು ಮಕ್ಕಳಿಗೆ ಯಾರೂ ಹೇಳೋಲ್ಲ, ಸ್ವಾಭಿಮಾನ ಅಡ್ಡ ಬರುತ್ತೆ. ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂದ್ಬಿಟ್ಟು ವಿ ವಿಲ್ ಕಾಂಪ್ರಮೈಸ್. EMI ತೊಗೊಂಡ್ರೂ ಪರವಾಗಿಲ್ಲ, ಸಾಲ ತೊಗೊಂಡ್ರೂ ಪರವಾಗಿಲ್ಲ, ಅವ್ನು ಒಳ್ಳೆ ಸ್ಕೂಲು ಅಂದರೆ ಒಳ್ಳೆ ಬಿಲ್ಡಿಂಗ್ ಇರೋ ಸ್ಕೂಲು, ಇಲ್ಲ ಒಳ್ಳೆ ಕಾಂಪೌಂಡ್ ಇರೋ ಸ್ಕೂಲು, ಇಲ್ಲ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರೋ ಸ್ಕೂಲು, ಅಲ್ಲಿಗೆ ಸೇರಿಸ್ಬೇಕು ನಾವು. ಯಾಕಂದರೆ ನಮ್ಮ ಸ್ನೇಹಿತರು ಕೂಡ ಅದನ್ನೇ ಸೇರಿಸಿದ್ರು. ಆ ಥರ ಏನಾಗುತ್ತೆ, ಖರ್ಚು ನ್ಯಾಚುರಲಿ ಜಾಸ್ತಿ ಆಗೋಯ್ತು. ನಾವು ಏನು ಮಾಡ್ತೀವಿ, ಒಳ್ಳೆ ಬಿಲ್ಡಿಂಗ್ ಇದೆ, ಒಳ್ಳೆ ಹೆಸರಿದೆ, ಇಲ್ಲ ಆಲ್ರೆಡಿ ಒಂದು 10,000 ಜನ ಸೇರ್ಕೊಂಡಿದ್ದಾರೆ, ಸೊ ನನ್ನ ಮಗ ಅಥವಾ ಮಗಳು ಅಲ್ಲಿ ಸೇರಿಕೊಂಡ್ರೆ ಅವ್ರು ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋ ಫೀಲಿಂಗಿಂದ ಕಳಿಸ್ಬಿಡ್ತಾರೆ. ಅಲ್ಲಿ ಆ ಮಗು ಹೋಗಿ ಬೇರೆಯವ್ರ ಜೊತೆ ನೋಡುತ್ತೆ,
ಅನ್ಫಾರ್ಚುನೇಟ್ಲಿ ಅಲ್ಲೂ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ. ಯಾರು ಯಾವ್ಯಾವ ಸ್ಕೂಲಿಂದ ಬಂದರು, ಯಾರು ಪ್ರೈವೇಟ್ ಸ್ಕೂಲಿಂದ ಯಾರು ಬಂದರು. ನಾನು ಅಕಸ್ಮಾತ್ ಏನಾದ್ರು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಹೋದ್ರು ಅಂದ್ಕೊಳ್ಳಿ, ಅವ್ರಿಗೊಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಇನ್ನೂ ಟೆಸ್ಟ್ ಶುರುನೇ ಆಗಿಲ್ಲ, ಅವಾಗಲಿಂದ ಶುರುವಾಗುತ್ತೆ. ಅವಾಗ ಗ್ರ್ಯಾಜುಯಲ್ ಏನಾಗಿದೆ, ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ, ನಮ್ಮ ರಿಲೇಷನ್ನಲ್ಲೇ ನೋಡಿದ್ದೀನಿ, ನಮ್ಮ ಕಸಿನ್ಸ್ ಫ್ಯಾಮಿಲಿಗಳಲ್ಲೇ ನೋಡಿದ್ದೀನಿ, ನಿಧಾನಕ್ಕೆ ಏನಾಗ್ತಾ ಇದೆ, ಅವ್ರದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಧಾನ ಕಮ್ಮಿ ಆಗ್ತಾ ಇದೆ. ಎಲ್ಲಿವರೆಗೂ ಕಮ್ಮಿ ಆಗ್ತಾ ಇದೆ, ಈಗ ಮನೇಲಿ ಹೇಗೂ ಅವ್ರ ಅಪ್ಪ ಅಮ್ಮ ಡಿಸ್ಕಷನ್ ಮಾಡಲ್ಲ, ನಮಗೆ ನೀನು ಇಷ್ಟು ವಯಸ್ಸಿನಲ್ಲಿ ನೀನು ಎಜುಕೇಷನ್ ಮುಗಿಸ್ಬೇಕು, ಇಷ್ಟು ವಯಸ್ಸಿಗೆ ನೀನು ಕೆಲಸಕ್ಕೆ ಸೇರ್ಕೋಬೇಕು, ಇಲ್ಲ ಓನಾಗಿ ಶುರು ಮಾಡಬೇಕು, ಆಲ್ರೆಡಿ ಈ ಥರ ನಮಗೆ ಹಣಕಾಸಿನ ಸಮಸ್ಯೆ ಇದೆ, ಇಷ್ಟು ನಾವು ಸಾಲ ತೊಗೊಂಡಿದ್ದೀವಿ, ಅದನ್ನು ಯಾರೂ ಮಕ್ಕಳ ಜೊತೆ ಡಿಸ್ಕಸ್ ಮಾಡಲ್ಲ. ಅವಾಗ ಏನಾಗುತ್ತೆ, ಮಕ್ಕಳು ನಮಗೆಲ್ಲರೂ ಇದೆಯಲ್ಲ, ಏನು ಪ್ರಾಬ್ಲಮ್ಮು, ದೇರ್ ಇಸ್ ನೋ ಹರಿ, ಅರ್ಜೆನ್ಸಿ ಅನ್ನೋದು ಅವ್ರ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಅವಾಗ ಏನಾಗ್ತಾ ಇದೆ, ಯಾವುದು ಕಷ್ಟ ಅನಿಸುತ್ತೆ ಅದನ್ನು ಅವರು ಮಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಪ್ಲೇಸ್ಮೆಂಟಿಗೆ ಬಂದರೆ ಒಂದು 50 ಜನ ದೇ ಆರ್ ರೆಡಿ ಫಾರ್ ಪ್ಲೇಸ್ಮೆಂಟ್ ಅಂದ್ಕೊಳ್ಳಿ. ನಮಗೆ ಗೊತ್ತು ಅವ್ರು ಹೆಂಗೂ ಫಸ್ಟ್ ರ್ಯಾಂಕು ಅವ್ರಿಗೆ ಡೆಫಿನೆಟಾಗಿ ಬರುತ್ತೆ, ಅವ್ರು ಸೆಕೆಂಡ್ ರ್ಯಾಂಕು, ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಾನು ಇನ್ನೂ 15ನೇ ಸ್ಥಾನದಲ್ಲಿ ಇದ್ದೀನಿ. ಸೊ ನಾನು ಟ್ರೈ ಏನು ಮಾಡೋಲ್ಲ. ಫಾರ್ ಎಕ್ಸಾಂಪಲ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಮೈಟ್ ನಾಟ್ ಇವನ್ ಬಿ ಇಂಟ್ರೆಸ್ಟೆಡ್ ಇನ್ ದಿಸ್ ಕಂಪ್ನಿ. ಇವಾಗ ಏನಾಗೋಗಿದೆ, ಯಂಗ್ಸ್ಟರ್ಸು ದೇ ಆರ್ ಗೋಯಿಂಗ್ ಬೈ ಬ್ರ್ಯಾಂಡ್. ಅಕಸ್ಮಾತ್ ಆಪಲ್, ಇನ್ಫೋಸಿಸ್ ಅನ್ನೋ ಕಂಪ್ನಿ ಕ್ಯಾಂಪಸಿಗೆ ಬರಲಿಲ್ಲ ಅಂದರೆ ಇಂಟರ್ವ್ಯೂಗೆ ಹೋಗೋದೇ ಇಲ್ಲ ಅವರು. ಸೊ ದಿಸ್ ಈಸ್ ದ ಪ್ರಾಬ್ಲಮ್, ವೈ ದೇ ಆರ್ ನಾಟ್ ಗೋಯಿಂಗ್ ಫಾರ್ ದ ಜಾಬ್. ನಾವೇ ಒಂದು ಕೃತಕವಾದಂತಹ ಬೇಲಿಯನ್ನು ಹಾಕ್ಕೊಂಡು ಮತ್ತೊಂದು ಭ್ರಮೆಯನ್ನು ಸೃಷ್ಟಿ ಮಾಡ್ಕೊಂಡು ಆ ಭ್ರಮೆಯಲ್ಲಿ ಬದುಕುವಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ಇದರಿಂದ ಹೊರಗಡೆ ಬರುವಂಥದ್ದು ಹೇಗೆ? ಪೋಷಕರು ಅವರ ಮಕ್ಕಳ ಜೊತೆ ಈ ಥರ ಕನ್ವರ್ಸೇಷನ್ ಶುರು ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮದು ಫಿನಾನ್ಷಿಯಲ್ ಸಿಚುವೇಶನ್ ಇರ್ಬೋದು, ಅಕಸ್ಮಾತ್ ಏನಾದರೂ ನೀನು ಕೆಲಸಕ್ಕೆ ಸೇರಲಿಲ್ಲ ಅಂದರೆ ಎಷ್ಟು ದಿನ ನಾವು ಈ ಥರ ಸರ್ವೈವ್ ಆಗ್ಬೋದು, ಅವರು ಹಾನೆಸ್ಟ್ ಕನ್ವರ್ಸೇಷನ್ ಮಾಡಬೇಕು. ಹಾಂ, ವಿತೌಟ್ ಪುಟ್ಟಿಂಗ್ ಗಿಲ್ಟ್ ಇನ್ ದೆಮ್. ಕೆಲವು ಸಲ ಏನಾಗುತ್ತೆ, ಪೋಷಕರು ನಾನು ನಿನಗೆ ಆಲ್ರೆಡಿ 10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಸೇರಿಸಿದ್ದೀನಿ, ಇಲ್ಲ 5 ಲಕ್ಷ ರೂಪಾಯಿ ಟ್ಯೂಷನ್ಗೆ ಹಾಕಿದ್ದೀನಿ, ಇಲ್ಲ ನೀನು ಫಾರಿನ್ ಯೂನಿವರ್ಸಿಟಿಗೆ ಕಳ್ಸೋಕ್ಕೆ ನನಗೆ 1 ಕೋಟಿ ಬೇಕು, ನಮ್ಮ ಕೈಲಿ ಆಗಲ್ಲ, ಇಲ್ಲ ಆಗುತ್ತೆ, ಇಲ್ಲ ಸಾಲ ಮಾಡ್ತೀನಿ, ಈ ಥರ ಎಲ್ಲ ಹೆದರಿಸ್ಬಾರ್ದು ಅವ್ರನ್ನ. ಅದ್ರ ಬದಲು ಪರ್ಪಸ್ ಅಂದರೆ ನಾವು ಏನಕ್ಕೋಸ್ಕರ ನೀನು ಓದಬೇಕು, ಓದಿದ ಮೇಲೆ ನೀನು ಕೆಲಸ ಮಾಡಬೇಕಾ ಇಲ್ಲ ಓನಾಗಿ ಶುರು ಮಾಡಬೇಕು. ಈವನ್ ಓದುವಾಗಲೂ ಕೂಡ ಸುಮಾರು ಜನ ಪೋಷಕರು ಏನು ಮಾಡ್ತಾರೆ, ದೇ ವಿಲ್ ಡಿಸೈಡ್ ನನ್ನ ಮಗ ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು. ಯಾಕಂದರೆ ಅವ್ರುಗಳು ದೇ ಆರ್ ಕಾಂಪಿಟಿಂಗ್. ನನಗೆ ಅಕಸ್ಮಾತ್ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಇತ್ತು, ನನಗಂತೂ ಆಗಲಿಲ್ಲ, ಯಾಕಂದರೆ ಹಣಕಾಸಿನ ಸಮಸ್ಯೆ ಇತ್ತು, ನನ್ನ ಮಗಳಾದರೂ ಡಾಕ್ಟರ್ ಆಗಬೇಕು ಅಂತ ನಮ್ಮ ಗುರಿ ಏನಿರುತ್ತೆ ಅದನ್ನ ಮಗಳ ಮೇಲೆ ಡಂಪ್ ಮಾಡಿಬಿಡ್ತೀವಿ. ಅದನ್ನು ಖಂಡಿತ ಮಾಡೋಕ್ಕಾಗಬಾರ್ದು. ಮಗಳಿಗೆ ಇಷ್ಟ ಇದೆಯಾ ಆ ಥರ ಅವ್ರ ಜೊತೆ ಮಾತುಕತೆ ಆಡಿ, ಇಷ್ಟ ಇದ್ದರೆ ಮಾತ್ರ ಅವ್ರಿಗೆ ಆಪ್ಷನ್ಸ್ ಕೊಡಬೇಕು. ಯು ಕ್ಯಾನ್ ನಾಟ್ ಸೇ ನೀನು ಡಾಕ್ಟರ್ ಆಗಬೇಕು, ನೀನು ಮೈಸೂರಲ್ಲಿ ಓದ್ತೀಯ ಬೆಂಗಳೂರಲ್ಲಿ ಓದ್ತೀಯ, ಆ ಥರ ಚಾಯ್ಸ್ ಕೊಡಬಾರ್ದು. ದೇ ಶುಡ್ ಬಿ ಏಬಲ್ ಟು ಚೂಸ್ ಡಾಕ್ಟ್ರ, ಇಂಜಿನಿಯರ, ಇಲ್ಲ ಡ್ಯಾನ್ಸರ, ಏನಾರು ಆಗಲಿ. ಸುಮಾರು ಜನ ನಾನು ಕಾಲೇಜ್ಗಳಿಗೆ ಹೋದಾಗ ದೇ ವಿಲ್ ಬಿ ಎಕ್ಸೆಪ್ಷನಲ್, ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ, ಅವ್ರಿಗೆ ಫುಲ್ ಟ್ರೈನಿಂಗು ಆಗಿರುತ್ತೆ. ಆದರೂ ಪೋಷಕರಿಗೆ ಅವ್ರು ಎಂಜಿನಿಯರೇ ಆಗಬೇಕು, ನೀನು ಸೈನ್ಸೇ ತಗೋಬೇಕು ಅಂತ ಕಳಿಸ್ಬಿಟ್ಟಿರ್ತಾರೆ. ಅವರು ಬಂದು ಕಾಲೇಜ್ನಲ್ಲಿ ಹೇಳ್ಕೊತಾರೆ, ನನಗೆ ಇಷ್ಟ ಇರಲಿಲ್ಲ, ನಮ್ಮ ಅಮ್ಮ ನನಗೆ ಇಂಜಿನಿಯರ್ ಒತ್ತಡ ಮಾಡಿದ್ರು ಕಳಿಸಿದ್ರು. ಅವ್ರಿಗೆ ಒಂಥರ ಎಮೋಷನಲ್ ಬ್ಲಾಕ್ ಮೇಲ್ ಆಗಿಬಿಡುತ್ತೆ. ಅವಾಗ ಅವ್ರಿಗೆ ಇಷ್ಟ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಒಂಥರ ಬಿಸಿ ತುಪ್ಪ ಆಗ್ಬಿಡುತ್ತೆ, ಉಗುಳೋಂಗೂ ಇಲ್ಲ ನುಂಗೋಂಗೂ ಇಲ್ಲ, ಇಲ್ಲ ಔಷಧಿ ಥರ, ಅದು ನಮಗೆ ಕಹಿ ಆದರೂ ಕೂಡ ನುಂಗ್ಲೇಬೇಕು. ಸೊ ಆ ಥರ ಅಂದ್ಕೊಂಡು ದೇ ಟ್ರಸ್ಟ್, ಯಾಕೆಂದರೆ ದೇ ಕೆನಾಟ್ ರೆಬಲ್, ಪೋಷಕರು ವಿರುದ್ಧ ಹೋಗೋಕ್ಕಾಗಲ್ಲ. ಅದು ಎಷ್ಟಾಗುತ್ತೋ ಅಷ್ಟು ತಳ್ತಾ ಇರ್ತಾರೆ. ಅವ್ರಿಗೆ ಇನ್ನೇನು ಒಂಥರ ನೀರಲ್ಲಿ ಮುಳುಗುವಾಗ ನಮ್ಮ ಮೂಗಿನವರೆಗೂ ಬರೋವರೆಗೂ ನಾವು ಟಾಲರೇಟ್ ಮಾಡ್ಕೋತೀವಲ್ಲ, ಆ ಥರ. ಅಕಸ್ಮಾತ್ ಏನಾದ್ರು ಮೂಗಿನ ಮೇಲೆ ನೀರು ಹೋಯ್ತು ಅಂದ್ಕೊಳ್ಳಿ, ಅವಾಗ ಅನ್ಫಾರ್ಚುನೇಟ್ಲಿ ರೆಬೆಲ್ ಆಗಕ್ಕೆ ಶುರು ಆಗ್ತಾರೆ. ದೆನ್ ಇಟ್ ವಿಲ್ ಬಿ ಟೂ ಲೇಟ್. ಅದಕ್ಕೋಸ್ಕರ ಏನು ಮಾಡಬೇಕು, ಪೋಷಕರು ಈವನ್ SLC ಇಂದನೇ ಶುರು ಮಾಡೋದು, ಅಥವಾ ಇನ್ನು ಹೈಸ್ಕೂಲಿಂದನೇ ಮಾಡೋದು. ಯಾಕಂದರೆ ನಾನು ಕೆಲವರು ಪೋಷಕರು ಹೈಸ್ಕೂಲ್ನಲ್ಲೇ ಬಂದು ಕೇಳ್ತಾರೆ, ಸರ್ ಯಾವ ಸ್ಕೂಲ್ ಚೆನ್ನಾಗಿದೆ. ನಾನು ಅವ್ರನ್ನ ಕೇಳ್ತೀನಿ, ಸ್ಕೂಲ್ ಎತ್ತಕ್ಕೆ ಅವ್ರು ಏನು ಮಾಡಬೇಕು ಅದನ್ನು ನೋಡ್ಕೊಳ್ಳಿ, ಮತ್ತು ಸ್ಕೂಲ್ಗೆ ಯಾವತ್ತು ನಿಮ್ಮ ಮನೆ ಹತ್ರ ಯಾವುದಿದೆ ಅಲ್ಲಿಗೆ ಕಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ಅನ್ಫಾರ್ಚುನೇಟ್ಲಿ ಏನಾಗೋಗಿದೆ, ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಬಂದು ನಮಗೆ ಡಿಫ್ರೆನ್ಶಿಯೇಟ್ ಮಾಡೋದು ಭಾಳ ಕಷ್ಟ. ಹಾಂ, ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಸೆಲೆಬ್ರಿಟಿನ ಕರ್ಕೊಂಡ್ಬಂದು ಅವ್ರ ಕೈಲೇ ಮಾತಾಡಿಸ್ಬಿಡ್ತಾರೆ. ಯಾಕಂದರೆ ಇವಾಗ ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಐ ಕೆನಾಟ್ ಸೇ ಈ ಸ್ಕೂಲ್ ಚೆನ್ನಾಗಿದೆ, ಈ ಸ್ಕೂಲ್ ಚೆನ್ನಾಗಿದೆ, ಯಾಕಂದರೆ ಪ್ರಿನ್ಸಿಪಾಲ್ ಅಥವಾ ಟೀಚರ್ಸ್ ಜೊತೆ ಮಾತಾಡ್ದಾನೆ ನಾನು ಏನೋ ಕಮೆಂಟ್ರಿ ಕೊಡೋದು ಇಟ್ಸ್ ಅನ್ಫೇರ್. ಸೊ ಆ ಥರ ಪೋಷಕರು ಕೂಡ ಪ್ರತಿಯೊಂದು ಟೀಚರ್ನ ಮಾತಾಡಿ, ಪ್ರಿನ್ಸಿಪಾಲ್ ಮಾತಾಡಿ, ಸ್ಟೂಡೆಂಟ್ಸ್ ಮಾತಾಡಿ ಎವ್ಯಾಲ್ಯೂಯೇಟ್ ಮಾಡೋದು ಇಟ್ ವಿಲ್ ಬಿಕಮ್ ಬಿಟ್ ಡಿಫಿಕಲ್ಟ್, ಕಷ್ಟ ಆಗುತ್ತೆ. ದೆನ್ ಯು ಹ್ಯಾವ್ ಟು ಲುಕ್ ಅಟ್ ದ ಪರ್ಪಸ್, ನನ್ನ ಮಗನ ಯಾವುದಕ್ಕೆ ಕಳಿಸ್ಬೇಕು. ಹಿಸ್ಟ್ರಿ ನೋಡ್ಕೊಂಡ್ರೆ ಗೊತ್ತಾಗೋಗುತ್ತೆ. ಹೋದ ವರ್ಷದ ಸ್ಟೂಡೆಂಟ್ಸು ಅಥವಾ ಪೋಷಕರ ಜೊತೆ ಒಂದು 4-5 ಜನದ ಜೊತೆ ಮಾತಾಡಿದ್ರೆ ಸಾಕು ನಿಮ್ಮ ಸರ್ಕಲ್ನಲ್ಲಿ, ಅವಾಗ ಗೊತ್ತಾಗುತ್ತೆ. ಸೊ ಆ ಥರ ಕಳಿಸ್ಬೇಕೇ ಹೊರತು ಇವಾಗ ಏನಾಗ್ತಾ ಇದೆ, CBSE ಒಳ್ಳೇದಾ, ICSE ಒಳ್ಳೇದಾ, ಇಲ್ಲ ಸ್ಟೇಟ್ ಸಿಲೆಬಸ್ ಒಳ್ಳೇದಾ, ಯಾವ್ದು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಎಲ್ಲರೂ ಕೂಡ ಮಾರ್ಕ್ಸ್ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅದು ಮಕ್ಕಳ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಮಕ್ಕಳಿಗೆ ಅಕಸ್ಮಾತ್ 90 ಬರಲಿಲ್ಲ,
ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಗಿಲ್ಟಿ ಎವ್ರಿ ಡೇ. ಆ ಮನೋಭಾವ ಬರ್ದಂಗೆ ನೋಡ್ಕೋಬೇಕು. ಅದು ಹೈಸ್ಕೂಲ್ನಲ್ಲೇ ಶುರು ಆಗುತ್ತೆ. ಹೈಸ್ಕೂಲ್ ಆದ ಕೂಡಲೇ ದೆನ್ ಅನದರ್ ಪ್ರಾಬ್ಲಮ್, ನಾನು IIT JEE ಹೋಗ್ಬೇಕಾ, ಇದಕ್ಕೆ ಹೋಗ್ಬೇಕಾ? ಎಷ್ಟು ಜನ IIT JEE ಹೋಗ್ಬೋದು, ಅದು ಎಷ್ಟು ಜನ ಅಲೆನ್ಗೆ ಹೋಗ್ತಾರೆ, ಇಲ್ಲ JEE ಟ್ರೈನಿಂಗ್ ಹೋಗ್ತಾರೆ, ಇಲ್ಲ ಪ್ರೈವೇಟ್ ಕೋಚಿಂಗ್ ಹೋಗ್ತಾರೆ. ದಟ್ಸ್ ಅನದರ್ ಪ್ರಾಬ್ಲಮ್. ಈಗ ಮಕ್ಕಳಿಗೆ ಏನಾಗಿದೆ, ಅವ್ರು ಆಟದ ಮೈದಾನಕ್ಕೆ ಹೋಗೋದೇ ಕಷ್ಟ ಹೋಗಿದೆ. ಯಾಕಂದರೆ ಸ್ಕೂಲ್ಗೂ ಹೋಗಬೇಕು, ಟ್ಯೂಷನ್ಗೂ ಹೋಗಬೇಕು, ಟೆಸ್ಟ್ಗೂ ಪ್ರಿಪೇರ್ ಆಗಬೇಕು. ಅನ್ಫಾರ್ಚುನೇಟ್ಲಿ ಇವಾಗ AI ಬಂದು ಅದನ್ನು ಇನ್ನೂ ಜಾಸ್ತಿ ಮಾಡಿಬಿಟ್ಟಿದೆ. ಇವಾಗ AI ಕೋಚಿಂಗೂ ಆಗಬೇಕು. ಎವ್ರಿಥಿಂಗ್ ಗೋಯಿಂಗ್ ಟು ದ ಚೈಲ್ಡ್ ಓನ್ಲಿ, ಮಕ್ಕಳ ಮೇಲೆ ಹೋಗ್ತಾ ಇದೆ. ಆದ್ದರಿಂದ ಪೋಷಕರು ದೇ ಶುಡ್ ಪ್ರೊಟೆಕ್ಟ್ ದ ಚೈಲ್ಡ್. ಮಕ್ಕಳಿಗೆ ಏನು ಇಷ್ಟ ಇದೆ ಅದನ್ನು ತಿಳ್ಕೊಂಡು ಆ ಮಕ್ಕಳಿಗೆ ಏನು ಬೇಕೋ ಆ ಲೈನಲ್ಲಿ ಕಳಿಸ್ಬೇಕು. ಅವ್ರಿಗೆ ಬೇಕು ಅಂದರೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಅಡ್ವೈಸ್ ತಗೊಂಡು ದೆನ್ ದೇ ಹ್ಯಾವ್ ಟು ಗಿವ್ ದ ಚಾಯ್ಸ್. ಮಕ್ಕಳು ಚಾಯ್ಸ್ ಕೊಡಬೇಕು, ನೀನು ಏನು ಮಾಡಬೇಕು ಅಂತ ಇದೆ. ಅವಾಗ ಏನಾಗುತ್ತೆ, ಅವ್ರು ಓನರ್ಶಿಪ್ ತಗೋತಾರೆ. ದೆನ್ ಒನ್ಸ್ ದೇ ಓನ್ ಇಟ್, ದೆನ್ ದೇ ವಿಲ್ ಬಿಕಮ್. ಅವ್ರು ಏನೇ ಆದರೂ ಕೂಡ, ಪೇಂಟ್ರೇ ಆಗಲಿ, ಸ್ಕಲ್ಪ್ಟರೇ ಆಗಲಿ, ಇಲ್ಲ ಮ್ಯೂಸಿಷಿಯನ್ನೇ ಆಗಲಿ, ಅವರು ಈಗಿನ ಎಲ್ಲ ಸೊಸೈಟಿನಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಉದ್ಧಾರ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ದುಡಿಮೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವ್ರಿಗೆ ಆ ಒಂದು ಸ್ವಾತಂತ್ರ್ಯವನ್ನು ಕೊಡಲೇಬೇಕು ಅನ್ನುವಂಥದ್ದು. ತಾವಾಗಲೇ ಹೇಳಿದ್ರಿ, AI ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರಿ. ನಮಗೆ ಬೇಕೋ ಬೇಡವೋ AI ಎನ್ನುವಂಥದ್ದು ಇವತ್ತು ಬಂದಿದೆ, ನಮ್ಮ ಜೊತೆಗೆ ಇದೆ. ಈ ಒಂದು AI ಯುಗಕ್ಕೆ ನಮ್ಮ ಯುವ ಜನತೆ ಹೇಗೆ ಸಜ್ಜಾಗಬೇಕು? ಇವಾಗ AI ನಾನು ಯಾವುದೇ ಸ್ಕೂಲ್ಗೆ ಹೋಗಲಿ, ಮಿಡ್ಲ್ ಸ್ಕೂಲ್ಗೆ ಹೋಗಲಿ, ಕಾಲೇಜ್ಗೆ ಹೋಗಲಿ, ಇವಾಗ ನೆನ್ನೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹೋಗಿದ್ದು ಮೊಸಳೆ ಹೊಸಳ್ಳಿಗೆ. ಅಲ್ಲಿ ಅವರು AI ಬಗ್ಗೆ ಹೆಸರು ಕೇಳಿದ್ದಾರೆ ಹೊರತು ಅದು ಒಳ್ಳೇದ ಕೆಟ್ಟದ ಅದು ಕೂಡ ಗೊತ್ತಿಲ್ಲ, ಎಲ್ಲಿಗೆ ಉಪಯೋಗಿಸ್ಬೇಕು ಅದು ಕೂಡ ಗೊತ್ತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಕೆಲವರು ಎಕ್ಸ್ಪರ್ಟ್ಸ್ ಹೂ ನೋಸ್ ದ ಎಕೋಸಿಸ್ಟಮ್ ನಮಗೆ ಗೊತ್ತಿರಬೇಕು. ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಲಿ, ಅವ್ರದ್ದು ಎಷ್ಟು ಎಕ್ಸ್ಪೋಜರ್ ಸಿಗುತ್ತೆ, ಯಾವ ಥರ ಉಪಯೋಗಿಸ್ತಾರೆ. ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ಫಸ್ಟು ಏನು ಆಗಬೇಕು ಅಂತ ಇದ್ದೀರಾ ಜೀವನದಲ್ಲಿ ಅದನ್ನು ಕೇಳ್ತೀನಿ. ಆ ಫ್ಯೂಚರಿಂದ ವಿ ಹ್ಯಾವ್ ಟು ವರ್ಕ್ ಬ್ಯಾಕ್. ಅವರು ಟೀಚರ್ ಆಗಬೇಕಾ, ಪೊಲೀಸ್ ಆಗಬೇಕಾ, ಇಲ್ಲ ಇಂಜಿನಿಯರಿಂಗ್ ಓದಬೇಕಾ, ಇಲ್ಲ ಬೆಂಗಳೂರಿಗೆ ಹೋಗಿ ಯಾವ್ದಾದ್ರು ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕಾ, ಇಲ್ಲ ಹಾಸನದಲ್ಲೇ ಇದ್ಕೊಂಡು ಓನಾಗಿ ಶುರು ಮಾಡಬೇಕಾ, ಅದನ್ನು ಫಸ್ಟು ನಾವು ಕ್ಲಾರಿಟಿ ತೊಗೊಳ್ಬೇಕು. ಅದನ್ನು ತಗೋಬೇಕು ಅಂದರೆ ಅದನ್ನು ಮಾಡಲಿಕ್ಕೆ ನಿಮಗೆ ಈ ಸ್ಕಿಲ್ಗಳು ಬೇಕು. ನಿಮಗೆ ಅದನ್ನು ಲಿಸ್ಟು ಅವ್ರುಗಳೇ ಮಾಡ್ಕೊಳ್ಳೋ ಹಾಗೆ ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ಅದು ರಾಕೆಟ್ ಸೈನ್ಸ್ ಏನಲ್ಲ. AI ಇಂದ ಅದನ್ನು ಫಸ್ಟ್ ಮಾಡ್ತೀನಿ. ನಿಮ್ಮದು ಗುರಿ ಏನಿದೆ, ಅವರು ಹೈಸ್ಕೂಲ್ನಲ್ಲೇ ಇರಲಿ. ನಾನು ಸುಮಾರು ಜನ ಈಗ 6ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಆ ಥರ ತರಬೇತಿ ಕೊಡ್ತಾ ಇದ್ದೀನಿ. ಸೊ ಆವಾಗ ಅವರಿಗೆ ನಾನು ಪೈಲಟ್ ಆಗಬೇಕು, ಇಲ್ಲ ಏರೋನಾಟಿಕ್ಸ್ ಇಂಜಿನಿಯರ್ ಆಗಬೇಕು, ಅದೇನಾದ್ರು ಬಂದ ಕೂಡಲೇ ಅವ್ರು ಪ್ರತಿ ದಿವಸ ಅದು ಕನಸು ಕಾಣ್ತಾ ಇರಬೇಕು. ಅವ್ರು ಆಗೋವರೆಗೂ 10 ವರ್ಷ ಆಗಲಿ 6 ವರ್ಷ ಆಗಲಿ. ಆವಾಗ ನಮ್ಮ ಸೀನಿಯರ್ಸ್ ಇರ್ಬೋದು, ಇಲ್ಲ ಎಕ್ಸ್ಪರ್ಟ್ಸ್ ಇರ್ಬೋದು, ಯಾರು ಒಬ್ಬರು ಗೈಡೆನ್ಸ್ಗೆ ಯಾರು ಸಿಕ್ಕಿದ್ರೆ ಏನು ತಿಂಗಳಿಗೆ ಒಂದ್ಸಲ ಮಾತಾಡಿದ್ರು ಸಾಕು ಅವ್ರ ಜೊತೆ. ಅವಾಗ ಏನಾಗುತ್ತೆ, AI ಪವರ್ ಗೊತ್ತಿರೋದ್ರಿಂದ ಫಸ್ಟ್ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಏನು ಹೇಳ್ತಾರೆ. ಇವಾಗ ಎಲ್ಲರಿಗೂ ಇಂಗ್ಲೀಷ್ ಮಾತಾಡಲಿಕ್ಕೆ ತುಂಬ ಜನ ಇದ್ದರೂ ಕೂಡ ಕರೆಕ್ಟಾಗಿ ಹೇಗೆ ಮಾತಾಡೋದು ಅದು ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಬಂದಿಲ್ಲ. ಇಂಗ್ಲೀಷ್ ಎಷ್ಟು ಕಲಿಬೇಕು, ಎಲ್ಲಿಗೆ ನಾವು ಲೈನ್ ಎಳಿಬೇಕು ಅದು ಕೂಡ ತುಂಬ ಜಾಸ್ತಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಗ್ರಾಮರ್ ಇರ್ಬೋದು, ಡಿಕ್ಷನರಿ ಇರ್ಬೋದು, ಅದು ನೋಡಿದ್ರೆ ಅಷ್ಟೊಂದು ದಪ್ಪ ಇರುತ್ತೆ. ಅದು ನೋಡಿದಂಗೆ ಹೆದರಿಕೆ ಆಗುತ್ತೆ, ಅಷ್ಟನ್ನು ಕಲಿಬೇಕು ನಾನು. ಅದಕ್ಕೋಸ್ಕರ AI ಉಪಯೋಗಿಸ್ಕೊಂಡು ನಾವು ಇಮಿಡಿಯೇಟ್ ಆಗಿ ನಮ್ಮನ್ನೇ ಅಸೆಸ್ ಮಾಡ್ಕೋಬೋದು. ಅಂದರೆ ನಮ್ಗೆ ಎಷ್ಟು ಗೊತ್ತಿದೆ. ಮತ್ತೆ ಅಸೆಸ್ ಮಾಡ್ಕೊಳ್ಳುವಾಗ ಯಾವುದೋ ಒಂದು ಪರ್ಪಸ್ಗೆ ಅನುಗುಣವಾಗಿ ಮಾಡ್ಕೋಬೇಕು. ನಾನಿವಾಗ ಒಂದು ಟೂರ್ ಹೋಗ್ತಾ ಇದ್ದೀನಿ, ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ನನಗೆ ಏನೇನು ಮಾತಾಡ್ಬೋದು ಅಂತ ನೀವು AI ಕೇಳಿದ್ರೆ ಸಾಕು. ಈ ಥರ ನಾನು 2 ವಾರಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಈ ಥರ ಅವ್ರ ಜೊತೆ ಮಾತಾಡಬೇಕು ಅಂದರೆ ಯಾವ ಥರ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಆ ಥರ ಕೇಳಿದ್ರೆ AI ನಿಮ್ಮನ್ನು ಅದೇ ಎಕ್ಸ್ಪರ್ಟ್ ಥರ ಕ್ವಶನ್ ಕೇಳೋಕ್ಕೆ ಶುರು ಮಾಡುತ್ತೆ. ಆಮೇಲೆ ನೀವು ತಪ್ಪೋ ಸರಿನ ಉತ್ತರ ಕೊಡಿ. ಆಮೇಲೆ AI ನಿಮಗೆ ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಅದು ಯಾವ ತಪ್ಪು ಯಾವ್ದು ಸರಿ, ಯಾತಕ್ಕೆ ಸರಿ ಇಲ್ಲ ಅದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಹೇಗೆ ಸರಿ ಮಾಡ್ಕೋಬೇಕು. ಆ ಥರ ನೀವು ಶುರು ಮಾಡ್ಕೊಂಡು ಹೋದರೆ ಅವಾಗ ಏನಾಗುತ್ತೆ, ಎಲ್ಲಿ ನಿಮಗೆ ರಿಫ್ರೆಶ್ ಮಾಡ್ಕೋಬೇಕು, ಎಲ್ಲಿ ನೀವು ಒತ್ತು ಕೊಡಬೇಕು, ಎಲ್ಲಿ ನೀವು ಎಕ್ಸ್ಟ್ರಾ ಓದಬೇಕು ಅದನ್ನು ಕೇಳ್ಬೋದು. ಯಾವ್ದಾದ್ರು ಬುಕ್ಸ್ ರೆಕಮೆಂಡ್ ಮಾಡು, ಇಲ್ಲ ಇದ್ರ ಬಗ್ಗೆ ನನಗೆ ಒಂದು ಕಂಟೆಂಟ್ ಜನರೇಟ್ ಮಾಡಿಕೊಡು ಅಂತ ಕೇಳಿ ಯಾವ ಭಾಷೆನಲ್ಲಿ ಬೇಕಾದ್ರೂ ಮಾಡ್ಕೊಡುತ್ತೆ, ಕನ್ನಡ, ಇಂಗ್ಲೀಷ. ಆ ಥರ ಹೋದರೆ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಪರ್ಪಸ್. ನಾವು ಯಾತಕ್ಕೆ ಕಲಿತಾ ಇದ್ದೀವಿ, ಏನೇನು ಕಲಿತಾ ಇದ್ದೀವಿ, ಆಮೇಲೆ ನಮಗೆ ಎಷ್ಟು ಗ್ಯಾಪ್ ಇದೆ ಅದನ್ನು ನಿಧಾನಕ್ಕೆ ಫಿಲಪ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇನ್ನೂ ಒಂದು ಶಾರ್ಟ್ಕಟ್ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಪ್ರಶ್ನೆಗಳನ್ನ ಆನ್ಸರ್ ಮಾಡ್ತಾ ಹೋಗೋದು. ಹೋದ ವರ್ಷದ ಕ್ವಶನ್ ಪೇಪರ್ ತಗೊಳ್ಳೋದು, ಮಾಡ್ತಾ ಹೋಗೋದು. ನೀವು 10 ವರ್ಷದ ಅಲ್ಲ 20 ವರ್ಷದ ಕ್ವಶನ್ ಪೇಪರ್ ಮಾಡಿದ್ರೂ ಉಪಯೋಗ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ಮಾಡಿದಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ, ಎಷ್ಟು ತಪ್ಪು ಅಂತಲೂ ಗೊತ್ತಾಗುತ್ತೆ. ಅದು ಯಾಕೆ ತಪ್ಪು ಮಾಡ್ತಾ ಇದೀವಿ ಅದನ್ನು ಅಡ್ರೆಸ್ ಮಾಡಬೇಕೇ ಹೊರತು ನಾವು ಬೇರೆ ಪ್ರಶ್ನೆ ಹುಡ್ಕೊಂಡು ಹೋಗ್ಬಾರ್ದು. ಯೂಶುವಲಿ ಇನ್ವೇರಿಯಬಲಿ ಬೇರೆ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಫೌಂಡೇಶನ್ ಸ್ಕಿಲ್ಸ್ ಅನ್ನೋದು ಕಮ್ಮಿ ಇರುತ್ತೆ. ದೆನ್ ಇವಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಇರ್ಬೋದು ಮ್ಯಾಥ್ಸಲ್ಲಿ, ಅಥವಾ ಇಂಗ್ಲೀಷ್ನಲ್ಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ನೌನ್, ಪ್ರೊನೌನ್, ಆ ಥರ ಏನಾದ್ರು ನಿಮಗೆ ಕನ್ಸಿಸ್ಟೆಂಟಾಗಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಆವಾಗ ನೀವು ಫೌಂಡೇಶನ್ಗೆ ಹೋಗ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿಕೊಂಡು ಆಮೇಲೆ ಬರಬೇಕು ಈ ಲೆವೆಲ್ಗೆ.
ಅದನ್ನ ಏನಾದ್ರು ಮಾಡಲಿಲ್ಲ ಅಂದ್ರೆ ಅನ್ಫಾರ್ಚುನೇಟ್ಲಿ ಪ್ರಪಂಚದಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ. ಹೌದು, ಯಾರಿಗೇ ಆಗಲಿ. ಹೌದು, ಸಕ್ಸಸ್ಗೆ ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಇಲ್ಲ. ಮೇಧಾವಿ ಆಗಿರ್ಬೋದು, ನೋಬೆಲ್ ಲಾರಿಯೇಟ್ ಇರ್ಬೋದು, ಅವ್ರ ಮಕ್ಕಳು ಕೂಡ ಈ ಪಾತ್ನಲ್ಲಿ ಹೋಗ್ಲೇಬೇಕು. ಯಾವ ಶಾರ್ಟ್ಕಟ್ ಇಲ್ಲ. ಹೌದು. ಅಂತಿಮವಾಗಿ ನಮ್ಮ ಯುವಜನತೆಗೆ ಮತ್ತೆ ಪೋಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವಾಗ ಏನಾಗ್ತಾ ಇದೆ ಅಂದರೆ ಪ್ರಪಂಚದಲ್ಲಿ ಲಿವಿಂಗ್ ಇನ್ ಪ್ರೆಸೆಂಟ್ ಅಂದರೆ ಇವಾಗ ವರ್ತಮಾನದಲ್ಲಿ ನಾವು ನಮ್ಮ ಜೀವನ ಮಾಡಬೇಕು. ಅದನ್ನ ಬಿಟ್ಟು ವಿಲ್ ಬಿ ರಿಗ್ರೆಟಿಂಗ್, ಅಯ್ಯೋ ಹಿಂಗಾಗಬಾರ್ದಾಗಿತ್ತು ಅಂದ್ರೆ ಒಂದು ಪಕ್ಷ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲದೆ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ನಾವು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಆ ಥರ ರಿಗ್ರೆಟ್ ಮಾಡೋಕೆ ಹೋಗಬೇಡಿ. ಮತ್ತೆ ಮುಂದೆ AI ಇಂದ ನಾವು ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಒಂಥರ ಆಂಗ್ಸೈಟಿ ಅಥವಾ ಹೆದರಿಕೆ ಇರುತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಹೋಗಬೇಡಿ. ಇವಾಗ ಏನು ಸರಿಯಾಗಿದೆ ಅದನ್ನ ಬಗ್ಗೆ ಫೋಕಸ್ ಮಾಡಿಕೊಂಡು ಧೈರ್ಯವಾಗಿ ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಎಂಜಾಯ್ ಮಾಡಿಕೊಂಡು ಆ ಪಾಸಿಟಿವ್ ಆ್ಯಟಿಟ್ಯೂಡ್ನಲ್ಲಿ ಆದಷ್ಟು ನಾವು ಡಿವೈಸ್ ಮೇಲೆ ಡಿಪೆಂಡ್ ಆಗೋ ಬದಲು ಆದಷ್ಟು ಮನುಷ್ಯರ ಜೊತೆ ಅಥವಾ ಸಾಮಾಜಿಕವಾಗಿ ನಮ್ಮ ಚಟುವಟಿಕೆಗಳನ್ನ ಚೆನ್ನಾಗಿ ಇಟ್ಕೊಂಡು, ಮತ್ತು ಇನ್ನೂ ಏನಾಗಿದೆ ಟೈಮ್ ಶಾರ್ಟೇಜ್ ಆಗಿರೋದ್ರಿಂದ ನಮ್ಮ ಎಕ್ಸಸೈಸ್ ಅಂತ ಏನು ಹೇಳ್ತಾರೆ ವ್ಯಾಯಾಮ ಅದು ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಮಕ್ಕಳಿಗೆ ಆದಷ್ಟು ಯಾವ್ದಾದ್ರು ಒಂದು ಆಟ ಆಡಲಿಕ್ಕೆ ಅವಕಾಶ ಕೊಡಿ, ಉತ್ತೇಜನ ಕೊಡಿ. ಆ ಥರ ಮಾಡಿದಾಗ ಏನಾಗುತ್ತೆ ಅವ್ರದ್ದು ಓವರ್ ಆಲ್ ಡೆವಲಪ್ಮೆಂಟು ಸಾಧ್ಯ ಆಗುತ್ತೆ. ಈ ಒಂದು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ನಮ್ಮ ಯುವಜನತೆ ಮತ್ತು ಪೋಷಕರು ಏನು ಮಾಡ್ತಾ ಇದ್ದೇವೆ, ಹೇಗೆ ಜೀವನವನ್ನು ಸ್ವೀಕರಿಸ್ತಾ ಇದ್ದೇವೆ, ಹೇಗೆ ಇರಬೇಕು ಅನ್ನುವಂಥದ್ದನ್ನು ಕುರಿತು ಬಹಳ ವಿವರವಾಗಿ ಒಂದು ಆರೋಗ್ಯಕರವಾದಂಥ ಒಂದು ಚರ್ಚೆಯನ್ನು ನಾವು ಮಾಡಿದ್ವಿ. ಬಿಡುವು ಮಾಡಿಕೊಂಡು ಬಂದು ಈ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಯುವಜನತೆಯ ಉದ್ಯೋಗದ ಅವಕಾಶಗಳ ಕುರಿತು ಬೆಂಗಳೂರಿನ ಇಗ್ನೈಟ್ AI ಲ್ಯಾಬ್ನ ಮುಖ್ಯಸ್ಥರಾದ NG ಕಿರಣ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್.